ದರ್ಶನ್ ರಾಜಾತಿಥ್ಯ ಕೇಸ್ ಬೆನ್ನಲ್ಲೇ ರಾಜ್ಯದ ಎಲ್ಲಾ ಜೈಲುಗಳಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಇದರಿಂದಾಗಿ ಕಂಗಾಲಾಗಿರುವ ಕಾರವಾರ ಜಿಲ್ಲಾ ಕಾರಾಗೃಹದಲ್ಲಿರುವ ಕೆಲ ಕೈದಿಗಳು ನ್ಯಾಯಾಧೀಶರ ಮುಂದೆ ವಿಚಿತ್ರ ಬೇಡಿಕೆ ಇಟ್ಟಿದ್ದಾರಂತೆ. ಅದೇನು ನೀವೇ ನೋಡಿ. ಮಾದಕ ವಸ್ತು ಸಿಗದೆ ಕೈದಿಗಳು ಕಂಗಾಲು. ಕೈದಿಗಳ ಮನಪರಿವರ್ತನೆಗೆ ವಿಶೇಷ ಶಿಬಿರ. 2 ತಿಂಗಳು ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೆದಿದ್ದ ದಾಸನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ದರ್ಶನ್ನ ಒಂದೇ ಒಂದು ಫೋಟೋ ಜೈಲು ಅಧಿಕಾರಿಗಳಿಗೆ ಶಾಕ್ ನೀಡಿದಂತೂ ಸತ್ಯ. ಹೀಗಾಗಿ ರಾಜ್ಯದಲ್ಲಿರುವ ಎಲ್ಲ ಜೈಲುಗಳಲ್ಲೂ ಕೂಡ ಬಿಗಿ ಕ್ರಮವನ್ನ ಕೈಗೊಳ್ಳಲಾಗಿದೆ. ದರ್ಶನ್ ಪ್ರಕರಣದ ಎಫೆಕ್ಟ್ ಕಾರವಾರದ ಜಿಲ್ಲಾ ಕಾರಾಗೃಹದ ಮೇಲೂ ಬಿದ್ದಿದೆ. ಕಾರವಾರ ಜಿಲ್ಲಾ ಕಾರಾಗೃಹದಲ್ಲಿರುವ 1-2 ಕೈದಿಗಳು ನ್ಯಾಯಾಧೀಶರ ಮುಂದೆ ವಿಚಿತ್ರ ಬೇಡಿಕೆ ಇಟ್ಟಿದ್ದಾರೆ. ತಮಗೆ ತಂಬಾಕು ಬೇಕು ಎಂದು ಕೇಳಿದ್ದಾರೆ. ಕೈದಿಗಳ ಬೇಡಿಕೆಯನ್ನ ನ್ಯಾಯಾಧೀಶರು ನಿರಾಕರಿಸಿ ಕೈದಿಗಳ ಮನಪರಿವರ್ತನೆಗೆ ಕಾರ್ಯಕ್ರಮ ರೂಪಿಸಿ ಎಂದಿದ್ದಾರೆ. ಹೀಗಾಗಿ ಪೊಲೀಸ್ ಇಲಾಖೆ ಮತ್ತು ಜೈಲು ಅಧಿಕಾರಿಗಳು ಶಿಬಿರ ಆಯೋಜಿಸಲು ಮುಂದಾಗಿದ್ದಾರೆ. ನಮಗೆ ತಂಬಾಕು ಮತ್ತು ಬೀಡಿ ಮತ್ತು ಇನ್ನೊಂದೆಲ್ಲ ನೀವು ಕೊಡಬೇಕು, ನಮ್ಮನ್ನೆಲ್ಲ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬ್ಯಾರೆಕ್ ನಂಬರ್ 3ರಲ್ಲಿ ಬ್ಯಾಕ್ ಗೇಟ್ ಅಂತಿದೆ, ಅಲ್ಲಿ ಗಲಭೆ ಸ್ಟಾರ್ಟ್ ಮಾಡಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ಅಲ್ಲಿ ಟಿ ವಿ ಒಂದಿತ್ತು, ಆ ಟಿ ವಿನ ಚೇಂಜ್ ಮಾಡೋದ್ರಲ್ಲಿ ಗೌರ್ಮೆಂಟ್ ಚಾನಲ್ ಬೇಡ, ನಮಗೆಲ್ಲ ಚಾನಲ್ ಬರುವಂಥ ಟಿ ವಿನ ನೀವು ಇಲ್ಲಿ ಕೊಡಬೇಕು ಅಂತ ಹೇಳಿ ಗಲಾಟೆ ಎಬ್ಬಿಸ್ತಾರೆ. ಕಾರವಾರದ ಜಿಲ್ಲಾ ಕಾರಾಗೃಹದಲ್ಲಿ ಒಟ್ಟು 140 ವಿಚಾರಣಾ ದಿನ ಕೈದಿಗಳಿದ್ದಾರೆ. ಕೆಲ ದಿನಗಳ ಹಿಂದೆ ತಂಬಾಕು ನೀಡಲಿಲ್ಲ ಎಂಬ ಕಾರಣಕ್ಕೆ ಆರೋಪಿಗಳು ಕಲ್ಲಿನಿಂದ ಜಜ್ಜಿಕೊಂಡು ಗಾಯ ಮಾಡಿಕೊಂಡಿದ್ರು. ಗಲಾಟೆ ಸಂಬಂಧ 24 ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು. ಹೀಗಾಗಿ ವ್ಯಸನಿಗಳ ಮನಪರಿವರ್ತನೆಗೆ ಶಿಬಿರ ಆಯೋಜಿಸಲಾಗ್ತಿದೆ. ತುಂಬ ಸ್ಟ್ರಿಕ್ಟ್ ಆಗಿದೆ. ಅಂದರೆ ದರ್ಶನ್ದು ಗಾಳಿ ಇಲ್ಲಿವರೆಗೆ ಈ ಹಳೆ ಜೈಲಿಗೂ ಬಂದಿದ್ದು ಇದೆ ಅಂತ ಕಾಣುತ್ತೆ. ಎಲ್ಲರಿಗೂ ಸ್ವಲ್ಪ ಸ್ಟ್ರಿಕ್ಟ್ ಎಲ್ಲ ಮಾಡಿದ್ದಾರೆ. ಹಳೆ ಜೈಲಂತ ಇಡೀ ಸ್ವಲ್ಪ ಹೆಸರುವಾಸಿಯಾದ ಜೈಲು ಕಾರವಾರದಲ್ಲಿ. ಅದಕ್ಕೋಸ್ಕರ ಈ ಥರ ಮಾದಕ ವಸ್ತುಗಳಿಂದ ಎಲ್ಲ ಯುವ ಪೀಳಿಗೆಗಳು ದೂರ ಇರಬೇಕಂತ ನಮ್ಮೊಂದು ಬಯಕೆ. ಇತ್ತೀಚೆಗೆ ಯುವಕರು ಮಾದಕ ವ್ಯಸನಕ್ಕೆ ದಾಸರಾಗಿ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಇದೀಗ ಜೈಲಿನಲ್ಲಿರುವ ಕೈದಿಗಳ ಮನಪರಿವರ್ತನೆ ಮಾಡೋದು ಕೂಡ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ನಡೀತಾ ಇದ್ದು ಸಿಎಂ ಟೆಂಪಲ್ ರನ್ ನಡೆಸುತ್ತಿದ್ದಾರೆ. ಈ ಕೇಸ್ನಿಂದ ಹೇಗಾದರೂ ಪಾರು ಮಾಡು ತಾಯಿ ಅಂತ ಚಾಮುಂಡಿಗೂ ಕೈ ಮುಗಿದಿದ್ದಾರೆ. ಈ ಮಧ್ಯೆ ಗಂಭೀರ ಆರೋಪವೊಂದು ಕೇಳೋದಕ್ಕೆ ಸಿಕ್ಕಿದೆ. ಆ ಆರೋಪ ಏನು? ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕೋರ್ಟ್ನಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಫೈಟ್. ನಾಡದೇವಿಯ ಮೊರೆ ಹೋದ ಸಿದ್ದರಾಮಯ್ಯ. ಕೋರ್ಟ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ನೀಡಿರುವ ಪ್ರಾಸಿಕ್ಯೂಷನ್ ಕುರಿತು ಫೈಟ್ ನಡೆಯುತ್ತಿದೆ. ಸದ್ಯ ಸೆಪ್ಟೆಂಬರ್ 9ರವರೆಗೆ ಸಿಎಂಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಈ ಮಧ್ಯೆ ಸಿದ್ದರಾಮಣ್ಣ ಟೆಂಪಲ್ ರನ್ ನಡೆಸುತ್ತಿದ್ದಾರೆ. ಈ ಪ್ರಾಸಿಕ್ಯೂಷನ್ ಕರ್ಮಕಾಂಡದಿಂದ ತಪ್ಪಿಸು ತಾಯಿ ಅಂತ ನಾಡದೇವಿಯ ಮೊರೆ ಹೋಗಿದ್ದಾರೆ. ಮೂಡಾ ಪ್ರಾಸಿಕ್ಯೂಷನ್ ಭಯದಲ್ಲೇ ಬೆವರುತ್ತಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ರು. ಕುಂಕುಮ ಅಂದ್ರೆ ಕೈ ಅಡ್ಡ ಹಿಡಿಯುತ್ತಿದ್ದ ಸಿಎಂ ಈಗ ಭರ್ಜರಿಯಾಗಿಯೇ ಕುಂಕುಮ ಹಚ್ಚಿಕೊಂಡು ಮಿಂಚುತ್ತಿದ್ರು. ಸಿದ್ದರಾಮಯ್ಯ ಹೆಸರಿನಲ್ಲಿ ನಾಡದೇವಿಗೆ ಅರ್ಚನೆ ಮಾಡಿಸಲಾಯಿತು. ಅರ್ಚಕರು ಹಚ್ಚಿದ ಕುಂಕುಮ ಇಟ್ಟುಕೊಂಡ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಪಾದುಕೆಗೆ ನಮಸ್ಕರಿಸಿದ್ರು. ಈ ಮಧ್ಯೆ ಸಾಮಾಜಿಕ ಕಾರ್ಯಕರ್ತ ಗಂಗರಾಜು ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಮುಡಾ ಹೋರಾಟ ನಡೆಸುತ್ತಿರೋ ನನಗೆ ಜೀವ ಬೆದರಿಕೆ ಇದೆ, ಬೆದರಿಸಿ ಹೋರಾಟ ನಿಲ್ಲಿಸಬಹುದು ಎಂದುಕೊಂಡಿದ್ದಾರೆ. ಆದ್ರೆ ನನ್ನ ಪ್ರಾಣ ಇರೋವರೆಗೂ ಹೋರಾಟ ನಿಲ್ಲಿಸಲ್ಲ ಎಂದಿದ್ದಾರೆ. ಒಬ್ಬ ಹೋರಾಟಗಾರ 1000 ಕೋಟಿ ಆಸ್ತಿ ವಿಷಯಕ್ಕೂ ಹೋರಾಟ ಮಾಡ್ತಾರಲ್ಲ, ಅವನಿಗೊಂದು ರಕ್ಷಣೆ ಕೊಡೋಕೆ ನಿಮಗೆ ಆಗಲ್ಲ ಅಂದರೆ ನಿಮ್ಮ ಸರ್ಕಾರ ಅಲ್ಲಿಗೆ ಅರ್ಥ ಏನು? ಹಿಂಗಾದರೆ ಇವನಿಗೆ ಎದುರಿಸಿ ಬೆದರಿಸಿರಿ ಇನ್ನು ಮುಂದೆ ದಾಖಲೆಗಳು ಬಿಡುಗಡೆ ಮಾಡೋದು ನಿಲ್ಲಿಸಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇವರು ನಮಗೆ ಈ ಬೆದರಿಕೆ ತಂತ್ರ ಮತ್ತು ರಕ್ಷಣೆ ಕೊಡೋದಲ್ಲಿ ಅವಾಯ್ಡ್ ಮಾಡ್ತಾವ್ರೆ ಅಂತ ನನಗೆ ಅನಿಸ್ತಾ ಇದೆ. ಹಿತೈಷಿಗಳು ಸಹಕಾರ ಇರೋವರೆಗೂ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯೋದಿಲ್ಲ. ಯಾವ ಹೆದರಿಕೆ ಬೆದರಿಕೆಗೆ ಬಗ್ಗೋನಲ್ಲ. ನನ್ನ ಹೋರಾಟ ಮುಂದುವರಿಯುತ್ತದೆ. ನಾನು ಕೇವಲ ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡುತ್ತಿಲ್ಲ, ಮುಡಾ ಬಹುಕೋಟಿ ಹಗರಣದ ವಿರುದ್ಧ ಧ್ವನಿ ಎತ್ತಿದ್ದೇನೆ. ಇವರು ನನ್ನ ಧ್ವನಿ ಅಡಗಿಸುವ ಯತ್ನ ಮಾಡುತ್ತಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುತ್ತಿರೋ ನಮಗೆ ರಕ್ಷಣೆ
ರಕ್ಷಣೆ ಇಲ್ಲ. ಸದ್ಯ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ಗೆ ದೂರು ನೀಡಿದ್ದೇನೆ ಎಂದು ಗಂಗರಾಜು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಸರ್ಕಾರಕ್ಕೆ ಆಗಲಿ ಮುಖ್ಯಮಂತ್ರಿಗಳಿಗೂ ನಾನು ಕೇಳದೆ ಹೋರಾಟ ನಮ್ಮ ಸಪರೇಟ್. ನಾನು ವೈಯಕ್ತಿಕ ಹೋರಾಟಕ್ಕೆ ನನ್ನ ವೈಯಕ್ತಿಕ ಆಸ್ತಿ ಉಳಿಸ್ಕೊಳಕ್ಕೆ ನಾನು ಯಾರು ಇರೋದನ್ನು ಹೋರಾಟ ಮಾಡ್ತಾ ಇಲ್ಲ. ನಾನು ಸರ್ಕಾರಿ ಆಸ್ತಿನ ರಕ್ಷಣೆ ಮಾಡೋಕ್ಕೆ ರಕ್ಷಾತಿ ಆಸ್ತಿ ಉಳಿಸೋಕ್ಕೋಸ್ಕರ ನಾನು ಹೋರಾಟ ಮಾಡಿದೆ. ಅದನ್ನು ರಕ್ಷಣೆ ಮಾಡಬೇಕಾದ ಕರ್ತವ್ಯ ಅವ್ರು ಮಾಡ್ದಲೇ ಇದಕ್ಕೆ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಯಾರು ಈ ಭೂಮಾಫಿಯಾದಲ್ಲಿ ಇನ್ವಾಲ್ವ್ ಆಗಿ ಭಕ್ಷಕರಾಗಿದ್ದಾರೆ ಅಂಥವ್ರಿಗೆ ಪೊಲೀಸ್ ರಕ್ಷಣೆ ಕೊಡ್ತೀರಾ? ನಮ್ಗೆ ಯಾಕೆ ಹೋರಾಟಗಾರರಿಗೆ ಕೊಡೋದಿಲ್ವಲ್ಲ? ಯಾಕೆ? ಅತ್ತ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಜಟಾಪಟಿ ನಡೆಯುತ್ತಿದ್ರೆ ಇತ್ತ ಸಿಎಂ ಗಾದಿಗಾಗಿ ಸಿದ್ದರಾಮಯ್ಯ ಟೆಂಪಲ್ ರನ್ ನಡೆಸುತ್ತಿದ್ದಾರೆ. ದೇವಿ ದಯ ತೋರಿಸ್ತಾಳ, ಮತ್ತೊಂದು ಅವಕಾಶ ಕೊಡಿಸುತ್ತಾಳ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಧುನಿಕತೆ ಬೆಳೆದಂತೆ ಸಂಬಂಧಗಳು ಮಾಯವಾಗ್ತಾ ಇದೆ. ಅವಿಭಕ್ತ ಕುಟುಂಬಗಳು ಕಣ್ಮರೆಯಾಗ್ತಾ ಇದೆ. ಹೀಗಾಗಿ ಬಹುತೇಕ ಮಕ್ಕಳು ಅಜ್ಜ ಅಜ್ಜಿಯರ ಪ್ರೀತಿಯನ್ನೇ ಕಳೆದುಕೊಂಡಿದ್ದಾರೆ. ಆದರೆ ಆ ಪ್ರೀತಿಯ ಮಹತ್ವವನ್ನು ತಿಳಿಸುವ ಸಲುವಾಗಿ ಈ ಶಾಲೆಯಲ್ಲಿ ವಿನೂತನ ಪ್ರಯೋಗವೊಂದು ಆಗಿದೆ. ಆ ಪ್ರಯೋಗ ಏನು, ಆ ಶಾಲೆ ಯಾವುದು, ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅಜ್ಜ ಅಜ್ಜಿ ವೇಷ ತೊಟ್ಟು ಸಂಭ್ರಮಿಸಿದ ಮಕ್ಕಳು. ಹಿರಿಯರ ಮಹತ್ವ ತಿಳಿಸಲು ವಿನೂತನ ಪ್ರಯತ್ನ. ಅಜ್ಜ ಅಜ್ಜಿಯರಂತೆ ವೇಷ ಧರಿಸಿಕೊಂಡು ವಯೋವೃದ್ಧರ ರೀತಿ ಹೆಜ್ಜೆ ಹಾಕುತ್ತಿರುವ ಮಕ್ಕಳು. ತಾನೇ ಒಂದು ಪುಟ್ಟ ಮಗುವಾಗಿದ್ದರೂ ಅಜ್ಜಿಯಂತೆ ತೊಟ್ಟಿಲು ತೂಗಿ ಮಗುವನ್ನ ಸಂತೈಸುತ್ತಿರೋ ಪುಟ್ಟಿ. ಕಟ್ಟಿಗೆ ಒಲೆಯ ಮೇಲೆ ರೊಟ್ಟಿ ಸುಡುತ್ತಿರೋ ಮತ್ತೋರ್ವ ಪುಟ್ಟ ಅಜ್ಜಿ. ಇದು ಧಾರವಾಡದ ಜನತಾ ಶಿಕ್ಷಣ ಸಂಸ್ಥೆಯ ಶ್ರೀ ಮಂಜುನಾಥೇಶ್ವರ CBSE ಶಾಲೆಯಲ್ಲಿ ಕಂಡುಬಂದ ದೃಶ್ಯ. ಹೌದು, ಅಜ್ಜ ಅಜ್ಜಿಯರು ಮಹತ್ವ ಏನು ಅನ್ನೋದನ್ನ ಇಂದಿನ ಮಕ್ಕಳಿಗೆ ತಿಳಿಸಿಕೊಡಲು ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮಕ್ಕಳು ಅಜ್ಜ ಅಜ್ಜಿಯರ ವೇಷ ತೊಟ್ಟು ಅವರೊಂದಿಗೆ ಶಾಲೆಗೆ ಬಂದಿದ್ರು. ಶಾಲೆಯ ಆವರಣದಲ್ಲಿ ಅಜ್ಜ ಅಜ್ಜಿ ಮತ್ತು ಮೊಮ್ಮಕ್ಕಳನ್ನ ನೋಡಿದ್ರೆ ಮನಸ್ಸಿಗೆ ಮುದ ನೀಡುತ್ತಿತ್ತು. ಏನ್ ಇಂಪಾರ್ಟೆಂಟ್, ಅವ್ರ ಕಾಲದಲ್ಲಿ ಅವ್ರು ಏನೇನ್ ಮಾಡ್ತಾ ಇದ್ರು, ಮಕ್ಕಳಿಗೆ ಅಥವಾ ಫ್ಯಾಮಿಲಿಗೆ ಅವರಿಂದ ಏನ್ ಕಾಂಟ್ರಿಬ್ಯೂಷನ್, ಮತ್ತೆ ಅವ್ರಿಗೆ ಏನ್ ಕಲ್ಚರ್ ಮಕ್ಕಳಿಗೆ ಕಲಿಸ್ತಾರೆ ಅನ್ನೋದನ್ನ ಮಕ್ಕಳಿಗೆ ಅರಿವು ಮಾಡೋಕ್ಕೋಸ್ಕರ ಇವತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಮಾಡಿದೀವಿ. ಆದ್ರೆ ಮಕ್ಕಳೇ ಒಂದು 500-600 ಮಕ್ಕಳು ಅಜ್ಜ ಅಜ್ಜಿ ತರ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ಆಗಿನ ಕಾಲದಲ್ಲಿ ಅಜ್ಜ ಅಜ್ಜಿಗಳು ಏನೇನ್ ಕೆಲಸ ಮಾಡ್ತಾ ಇದ್ರು, ಇವಾಗ ನಮಗೆ ಮಿಕ್ಸಿ ಅದು ಇದು ಬಂದಿದೆ. ಆಗಿನ ಕಾಲದಲ್ಲಿ ಅದು ಅರಿತಾ ಇದ್ರು, ಕಲ್ಲಲ್ಲಿ ಕುಟ್ತಾ ಇದ್ರು. ಆದ್ರೆ ಆ ಮಕ್ಕಳಿಗೆ ಅದು ಗೊತ್ತಾಗ್ಬೇಕು ಹೆಂಗೆ ಅಂತ. ನಾವು ಬಾಯಲ್ಲಿ ಹೇಳಿದ್ರೆ ಗೊತ್ತಾಗೋದಿಲ್ಲ. ಮನೆಯಲ್ಲಿ ಮಗು ಜನಿಸಿದಾಗ ಅಜ್ಜಿಯಂದಿರು ಹೇಗೆಲ್ಲ ಪಾಲನೆ ಪೋಷಣೆ ಮಾಡುತ್ತಾರೆ ಅನ್ನೋದ್ರಿಂದ ಹಿಡಿದು ಮೊಮ್ಮಕ್ಕಳಿಗೆ ಊಟ ಮಾಡಿಸಿ ರಾತ್ರಿ ಮಲಗಿಸುವವರೆಗಿನ ಸನ್ನಿವೇಶಗಳು ಎಲ್ಲರನ್ನೂ ಬೆರಗುಗೊಳಿಸಿದ್ವು. ತಮ್ಮ ಮೊಮ್ಮಕ್ಕಳ ಈ ಸಂಭ್ರಮ ನೋಡೋದಕ್ಕೆ ಅನೇಕ ಮಕ್ಕಳ ಅಜ್ಜ ಅಜ್ಜಿಯರು ಸಹ ದೂರದ ಊರುಗಳಿಂದ ಆಗಮಿಸಿದ್ದು ವಿಶೇಷವಾಗಿತ್ತು. ಅಜ್ಜ ಅಜ್ಜಿಗಳನ್ನ ಖುಷಿ ಪಡಿಸ್ಬೇಕಂತ ನಾವ್ ಇದನ್ನೆಲ್ಲ ಮಾಡ್ತೀವಿ. ಅವ್ರು ನಮ್ಗೆ ಖುಷಿ ಪಡಿಸ್ತಾರೆ, ನಾವು ಅವ್ರಿಗೆ ಒಂದ್ ದಿವ್ಸ ಖುಷಿ ಪಡಿಸ್ಬೇಕಂತ ಮಾಡ್ಬೇಕಷ್ಟೇ. ಹೋಮ್ವರ್ಕ್ ಮಾಡಕ್ ಹೆಲ್ಪ್ ಮಾಡ್ತಾರೆ. ಆಮೇಲೆ ನಮಗ ನೈತಿಕತೆಗೆ ಹೇಳ್ತಾರೆ. ನಮ್ಮ ಅಜ್ಜ ನಮಗ ಹೊರಗಿನ ತಿಂಡಿ ಎಲ್ಲ ಕೊಡ್ತಾರೆ. ಇಂದಿನ ದಿನಗಳಲ್ಲಿ ಮನೆಯ ಹಿರಿಯರು ವೃದ್ಧಾಶ್ರಮದಲ್ಲೋ ಅಥವಾ ಬೇರೆಲ್ಲೋ ಹಳ್ಳಿಗಳಲ್ಲೋ ಕಾರಣಕ್ಕೆ ಅಜ್ಜ ಅಜ್ಜಿ ಹಾಗೂ ಮೊಮ್ಮಕ್ಕಳ ನಡುವಿನ ಸಂಬಂಧಗಳೇ ಕ್ಷೀಣಿಸುತ್ತಿವೆ. ಇಂತಹ ಸಮಯದಲ್ಲಿ ನವ ಪೀಳಿಗೆಗಳಿಗೆ ಹಿರಿಯರ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ತೋರಿಸಿಕೊಡಲು ಯತ್ನಿಸಿದ್ದು ನಿಜಕ್ಕೂ ಶ್ಲಾಘನೀಯ. ಟಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ದೇವರ ಹರಕೆ ತೀರಿಸೋಕೆ ಹಣ್ಣು ಹಂಪಲು ಹೂ ತೂರಿ ಭಕ್ತರು ಹರಕೆ ತೀರಿಸ್ತಾರೆ. ಕುರಿ ಕೋಳಿ ಕೊಯ್ದು